ಸೂತಾಚಾರ್ಯ ಹೇಳ್ತಾರೆ, ಪರೀಕ್ಷಿತ್ ರಾಜ ಕುರುಜಾಂಗಲದಲ್ಲಿ ಪ್ರವೇಶ ಮಾಡಿದ ಕಲಿಯನ್ನು ಅವನನ್ನು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಅವನ ಸಂಹಾರವನ್ನು ಮಾಡ್ತೇವೆ ಅಂತ ಹೊರಡ್ತಾರೆ. ಎಲ್ಲ ಕಡೆಗೆ ಸಂಚಾರ ಮಾಡಿಕೊಂಡು ಬರ್ತಾರೆ. ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು, ಕೆಂಪುರುಷ ಇತ್ಯಾದಿ ಅನೇಕ ವರ್ಷಗಳಲ್ಲೆಲ್ಲ ಸಂಚಾರ ಮಾಡಿಕೊಂಡು ಬರ್ತಾರೆ. ಹೋದಾಗ ಎಲ್ಲ ಕಡೆಗೆ ಕಥೆ ಕೇಳಿದ್ದೇನು ಅಂತಂದರೆ, ನಿಮ್ಮ ತಾತ ಹೀಗಿದ್ರು, ಅರ್ಜುನ ಹೀಗಿದ್ದ. ಅರ್ಜುನನ ಕಥೆ ಅಲ್ಲೆಲ್ಲ ಹೇಗೆ ಗೊತ್ತು, ಭರತ ವರ್ಷವನ್ನು ಬಿಟ್ಟು ಬೇರೆ ಕಡೆಗೆಲ್ಲ ಹೇಗೆ ಗೊತ್ತು ಅಂದರೆ, ಅವನು ರಾಜಸೂಯ ಯಾಗದ ಸಂದರ್ಭದಲ್ಲಿ ಎಲ್ಲ ಸಪ್ತ ದ್ವೀಪಗಳಿಗೆ ಹೋಗಿ ಬಂದಿದ್ದ ಅರ್ಜುನ. ಈ ಮಾತಿನಿಂದ ಶ್ರೀಮದಾಚಾರ್ಯರು ಆ ತತ್ವವನ್ನು ನಿರ್ಣಯ ಮಾಡಿಬಿಡ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಎಲ್ಲಿಂದ ಯಾವ ಲಿಂಕುಗಳನ್ನು ತೆಗೆದುಕೊಂಡು ಆ ಕಥೆಯನ್ನು, ಅಂದರೆ ನಮ್ಮ ಲೆಕ್ಕದಲ್ಲಿ ಕಥೆಯನ್ನು ಜೋಡಿಸ್ತಾರೆ, ಹೇಳಲಿಕ್ಕಾಗೋದಿಲ್ಲ. ಬಹಳ ಅದ್ಭುತವಾಗಿ ಸಪ್ತದ್ವೀಪ ಸಪ್ತಸಾಗರಗಳಿಗೆ ತಿರುಗಿ ಬಂದ ಅರ್ಜುನ ಅಂತನ್ನೋದಾಗಿ ರಾಜಸೂಯ ಯಾಗದ ದಿಗ್ವಿಜಯವನ್ನು ಮಾಡುವ ಪ್ರಸಂಗದಲ್ಲಿ ಅಲ್ಲಿ ಹೇಳಿ ಮುಗಿಸ್ತಾರೆ ಶ್ರೀಮದಾಚಾರ್ಯ. ಅದರಿಂದ ನಮಗೆ ತಿಳಿದು ಬರ್ತದೆ, ಈ ಮಾತು ಅದಕ್ಕೆ ಆಧಾರವಾಗಿ ನಿಲ್ತದೆ. ತತ್ರ ಉಪಶನ್ಮಾನ, ತನ್ನ ಪೂರ್ವಜರ ಕಥೆಗಳನ್ನೆಲ್ಲ ಕೇಳಿ ಆನಂದ ಪಡ್ತಾನೆ. ಅವನು ಹೇಳ್ತಾನೆ, ಅವರೆಲ್ಲ ಹೇಳ್ತಾರೆ, ಜನ ಎಲ್ಲ ಹೇಳುವ ಮಾತು, ಸಾರಥ್ಯ ಮಾಡಿಸಿ ಕೃಷ್ಣ ಪಾಂಡವರಿಗೆ ಸಾರಥಿಯಾದ, ಪರಿಷತ್ತಾದ, ಸಲಹೆ ಸೂಚನೆ ಕೊಡುವವನಾದ, ಸೇವೆಯನ್ನು ಮಾಡಿದ. ಅವರೇನು ಹೇಳ್ತಿದ್ರೋ ಅದನ್ನು ಹೇಳಿ, ಕೃಷ್ಣ ಸ್ವಲ್ಪ ನೀರು ತೊಗೊಂಡು ಬರೋ ಕುಡಿಯೋದಕ್ಕೆ, ಕೃಷ್ಣ ನೀರು ತೊಗೊಂಡು ಬರೋದು. ಸೇವನಂ ಅಂದರೆ ಅರ್ಥ ಬರೀತಾರೆ. ಸೇವನಂ ಅಂದರೆ ಚಿತ್ತಾನುಸಾರೇಣ ಕರ್ಮಕರಣಂ. ಅರ್ಜುನನ ಮನಸ್ಸಿಗೆ ತಕ್ಕಂತೆ ಕೃಷ್ಣ ತಾನು ವ್ಯಾಪಾರವನ್ನು ಮಾಡ್ತಿದ್ದ. ಕೃಷ್ಣ ಅರ್ಜುನನಿಗೆ ಪಾಂಡವರಿಗೆ ಸಾರಥ್ಯವನ್ನು ಮಾಡಿದ, ಸಭಾಪತಿಯಾದ, ಅವರ ಚಿತ್ತಾನುಸಾರೇಣ ಕರ್ಮವನ್ನು ಮಾಡಿದ, ದೂತನಾದ, ಗೆಳೆಯನಾದ, ವೀರಾಸನ. ಯಾರು ಮಾಡ್ತಾರೆ, ಏನು ಹೇಳ್ತೀರಿ ನೀವು? ವೀರಾಸನ ಅಂದರೆ ಏನರ್ಥ? ರಾತ್ರಿ ಮಲಗಬೇಕು, ಪಾಂಡವರೆಲ್ಲ ಮಲಗಬೇಕು, ಅರ್ಜುನ ಮಲ್ಕೋ ನೀನು. ಅಲ್ಲ, ರಾತ್ರಿ ಏನಾದರೂ ಅನರ್ಥವಾದರೆ ನಾನಿದ್ದೀನಿ, ನಾನು ನೋಡ್ಕೋತೀನಿ ಅಂತ ಹೇಳಿ ವಾಚ್ಮನ್ನಂತೆ ಕೃಷ್ಣ ಅರ್ಜುನ ಮಲಗಿದಾಗ ಎಚ್ಚರ ಕೂತು ಜಾಗರೂಕನಾಗಿ ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದುಕೊಂಡು ಕೂತಿರ್ತಿದ್ದ ಪರಮಾತ್ಮ. ಇಂಥ ಎಲ್ಲ ಶ್ಲೋಕಗಳನ್ನು ಬಿಟ್ಟು ಓಡಿ ಹೋಗಲಿಕ್ಕೆ ನನಗಂತೂ ಆಗೋದಿಲ್ಲ. ಸಾರಥ್ಯ ಪಾರಿಷದ ಸೇವನ ಸಖ್ಯ ದೌತ್ಯ ವೀರಾಸನ ಅನುಗಮನ. ಅವನು ಮುಂದೆ ಹೊಂತ್ರೆ ಹಿಂದಿನಿಂದ ಅವರ ಛತ್ರಚಾಮರವನ್ನು ಹಿಡಿದುಕೊಂಡು ಹೋಗುವನು. ಧರ್ಮಾನುಜ ಹೊರಟಾಗ ನಡೆಯುವ, ಹಿಂಬಾಲಿಸಿ ಹೋಗುವ. ಭರ್ಮ ಬೆತ್ತ ಅಂದರೆ ಬಂಗಾರದ ಬೆತ್ತ, ಬಂಗಾರದ ದಂಡವನ್ನು, ಸುವರ್ಣ ದಂಡವನ್ನು ಹಿಡಿದುಕೊಂಡು ಧರ್ಮರಾಜ ಅರ್ಜುನ ಮುಂದೆ ಹೋಗ್ತಾ ಇರುವಾಗ ಅವರಿಗೆ ಜೈ ಜೈಕಾರವನ್ನು ಹಾಕ್ತಾ ಹಿಂದೆ ಕೃಷ್ಣ ಬರಬೇಕು. ಹೇಳಿ ಕೃಷ್ಣ ಅನಂತ ಲೋಕೇಶ್ವರನಾದಂತಹ, ಅನಂತ ಬ್ರಹ್ಮಾಂಡಾಧೀಶ್ವರನಾದ ಪರಮಾತ್ಮ ಸ್ವಾಮಿ ಭಕ್ತರಿಗೆ ಏನು ಮಾಡುವುದಿಲ್ಲ. ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ನಾವು ಫೇಲ್ ಆಗ್ತೇವೆ, ಆದರೆ ಒಲಿದ ಮೇಲೆ ಭಗವಂತ ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಎಂದೂ ಹಿಂದೆ ಮುಂದೆ ನೋಡುವುದಿಲ್ಲ. ಸಾರಥ್ಯ ಪಾರಿಷದ ಸೇವನ ಸಖ್ಯ ದೌತ್ಯ ವೀರಾಸನ ಅನುಗಮನ ಸ್ತವನ ಪ್ರಣಾಮೈ ಸ್ನಿಗ್ಧೇಶು ಪಾಂಡುಷು ಜಗತ್ಪ್ರಣತಸ್ಯ ವಿಷ್ಣೋ ಭಕ್ತಿಂ ಕರೋತೆ ನೃಪತಿ ಚರಣಾರವಿಂದೆ. ಇಂಥೆಲ್ಲ ಕಾರಣಗಳಿಂದ ಆ ಭಗವಂತ ಇಷ್ಟು ಅನುಗ್ರಹವನ್ನು ಮಾಡಿದ ಎಂಬುದಾಗಿ ತಿಳಿದು ಆ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮ ಪುರಸ್ಸರವಾಗಿ ಭಕ್ತಿಯನ್ನು ಸಮರ್ಪಿಸಿದ. ಯಾರು? ಪರೀಕ್ಷಿತ್ ರಾಜ. ಯಾವಾಗ? ಭದ್ರಾಶ್ವ, ಕೇತುಮಾಲ, ಕೆಂಪುರುಷಾದಿ ವರ್ಷಗಳಿಗೆ ಹೋದಾಗ ಅಲ್ಲಿಯ ಜನರು ಅರ್ಜುನನ, ಧರ್ಮರಾಜನ ಕಥೆಗಳನ್ನು ಹೇಳಿದ್ದನ್ನು ಕೇಳಿ ತಸ್ಸೈವಂ ವರ್ತಮಾನಸ್ಯ ಒಂದು ಆಶ್ಚರ್ಯವಾಯಿತು. ಏನಾಯಿತು ಒಮ್ಮೆ ಅಂದರೆ, ಧರ್ಮ ಎನ್ನುವುದು ಎತ್ತಿನ ರೂಪದಲ್ಲಿ ಅಳತಾ ಇದೆ, ದುಃಖ ಪಡ್ತಾ ಇದೆ. ಆ ದುಃಖ ಪಡ್ತಾ ಇರುವ ಸಂದರ್ಭದಲ್ಲಿ
ಧರ್ಮ ಅಂದರೆ ನಿಮ್ಮ ಪುಣ್ಯ ಪುಣ್ಯಕರ್ಮಾನುಷ್ಠಾನ. ಆ ಸತ್ಕರ್ಮಾನುಷ್ಠಾನವೆಂಬಂತಹ ಧರ್ಮವೇನಿದೆ, ಆ ಧರ್ಮದ ದೇವತೆ ಯಮ, ಅವನು ಧರ್ಮಾಭಿಮಾನಿ ದೇವತೆ ಎತ್ತಿನ ರೂಪದಲ್ಲಿ. ಆ ಎತ್ತು ಹೇಗಿತ್ತು ಅಂದರೆ 3 ಕಾಲುಗಳಿಲ್ಲ, ಒಂದೇ ಕಾಲಿತ್ತು. ತಪಸ್ಸು, ದಯಾ, ಶೌಚ ಎಂಬ 3 ಕಾಲುಗಳಿಲ್ಲದೆ ಕೇವಲ ಸತ್ಯವೆಂಬ ಒಂದು ಕಾಲಿನಿಂದ ನಿಂತದ್ದು. ಯಾಕೆ? ಕಲಿಯುಗ ಬಂದದ್ದಕ್ಕೆ. ಕಲಿಯುಗದಲ್ಲಿ ಸತ್ಯವಿದೆ, ತಪಸ್ಸಿಲ್ಲ, ದಯಾ ಇಲ್ಲ, ಶೌಚವಿಲ್ಲ. ಆದರೆ ಒಂದೇ ಒಂದು ಧರ್ಮ 4 ಪಾದಗಳು, ಚತುಷ್ಪಾದ, 4 ಕಾಲುಗಳಿಂದ ಇರುವಂಥದ್ದು. ಅವುಗಳಲ್ಲಿ 3 ಹೋಗಿಬಿಟ್ಟಿವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಮುಗಿದಿದೆ. ಕಲಿಯುಗ ಬಂದಾಗ ಕೇವಲ ಸತ್ಯದಿಂದ ಉಳಿದಿದೆ. ಸತ್ಯವಿಲ್ಲಲ್ಲ ಜಗತ್ತಿನಲ್ಲಿ. ಸತ್ಯ 100ಕ್ಕೆ 100ರಷ್ಟು ಇಲ್ಲ ಅಂತಾಗಿಬಿಟ್ರೆ ಜಗತ್ತಿನಲ್ಲಿ ಯಾರೂ ಬದುಕುವುದು ಸಾಧ್ಯವಿಲ್ಲ. ಸತ್ಯ ಕಡಿಮೆಯಾಗಬಹುದು, 100ಕ್ಕೆ 100ರಷ್ಟು ಹೋಗುವುದಿಲ್ಲ. ಸತ್ಯೇನ ಉತ್ತಭಿತ ಭೂಮಿ. ಸತ್ಯವಿದ್ದರೆ ಜಗತ್ತು ಉಳಿತದೆ. ಸತ್ಯದ ರೂಪದಲ್ಲಿ ಧರ್ಮವಿರಲೇಬೇಕು. ಕಲಿಯುಗದ 4,30,000 ವರ್ಷಗಳಾದ ಮೇಲೂ ಕೂಡ ಸತ್ಯ ಉಳಿಲೇಬೇಕು. ಅದರ ಪರಿಮಾಣ ಕಡಿಮೆಯಾಗ. ನಾನು ನಿನಗೆ ಮೋಸ ಮಾಡಬೇಕು, ನೀನು ನನಗೆ ಹಣ ಕೊಟ್ಟಿ 10,000 ರೂಪಾಯಿಯ ಮಾಲ್ ಪ್ರಾಡಕ್ಟ್, ನಾನು ಅದಕ್ಕೆ 1,00,000 ಎಂದು ಹೇಳಿದೆ, ಸುಳ್ಳು ಹೇಳಿದೆ. ಎಷ್ಟು ಸುಳ್ಳು ಹೇಳಿದೆ? 90% ಸುಳ್ಳು ಹೇಳಿದೆ. ಆದರೆ 10% ಸತ್ಯ. ಆ ಸತ್ಯವಿದ್ದದ್ದಕ್ಕೆ ನಾನು ಆ ಪ್ರಾಡಕ್ಟನ್ನು ಕೊಟ್ಟೆ. ನಾನು ಓವರ್ ಹೆಡ್ಡು ಬಂದದ್ದು ಇನ್ನೊಂದು 10,000, ಅದರ ಮೇಲೆ ನಾನು ಗಳಿಸಿ ಮೋಸ ಮಾಡಿದ್ದು 80 ಪಟ್ಟು, 80 ಅಂಶ. 80 ಅಂಶ ಸುಳ್ಳಿರಬಹುದು, 10 ಅಂಶ ಓವರ್ ಹೆಡ್ ಇರಬಹುದು, 10,000 ನಿಜವಾದ ಖರ್ಚಾಗಿರಬಹುದು. ಆದರೂ ನಾನು 1,00,000 ಎಂದು ಹೇಳಿದೆ, ಮೋಸ ಮಾಡಿದೆ, ಸುಳ್ಳು ಹೇಳಿದೆ, ನಿಜ. ಆದರೆ 10,000ವಾದರೂ ಸತ್ಯವಿತ್ತೋ ಇಲ್ಲೋ? ಸತ್ಯವೇ ಇಲ್ಲ ಅಂತಾದರೆ ಒಬ್ಬನಿಗೆ ಮೋಸ ಮಾಡಬಹುದು, ಇಬ್ಬರಿಗೆ ಮೋಸ ಮಾಡಬಹುದು, ಕಂಪನಿಯನ್ನು ನಡೆಸಲಿಕ್ಕಾಗುವುದಿಲ್ಲ. ಹೌದಾ? ಎಷ್ಟು ಜನರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ? ಸರಿಯಾಗಿ ತಿಳಿಯಿರಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಏನೋ ಕಂಪನಿಯ ವಿಷಯವನ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ತಿಳಿಬೇಡಿ. ಎಂಥ ಮೋಸಗಾರನೂ ಕೂಡ 1, 2, 3, 5 ಸಂದರ್ಭಗಳಲ್ಲಿ ಮೋಸ ಮಾಡಬಹುದೇ ಹೊರತು ಹೆಚ್ಚು ಸಲ ಮೋಸ ಮಾಡಲಿಕ್ಕಿಲ್ಲ. ಮೋಸ ಮಾಡಿದರೆ ಅವನು ಬದುಕುವುದೇ ಕಷ್ಟವಾಗುತ್ತೆ. ಸತ್ಯದಲ್ಲಿ ಕಮ್ಮಿತನ ಬರಬಹುದು, ಪರಿಮಾಣದಲ್ಲಿ ಕಡಿಮೆಯಾಗಬಹುದು, ಮೋಸ ಮಾಡುವುದು ಹೆಚ್ಚು ಆಗಬಹುದು. ಆದರೆ 100ಕ್ಕೆ 100ರಷ್ಟು ಎಲ್ಲರನ್ನು ಕುರಿತು ಮೋಸ ಮಾಡುವುದಕ್ಕೆ ಹೋದ ಅಂದರೆ ಅವನು ಬದುಕುವುದೇ ಸಾಧ್ಯವಿಲ್ಲ, ವಿಶ್ವಾಸವನ್ನು ಕಳೆದುಕೊಳ್ತಾನೆ. ಹಾಗಾಗಿ ಅದಕ್ಕೆ ಹೇಳ್ತಾರೆ ಸತ್ಯ ಒಂದು ಉಳಿತದೆ. ಆದ್ದರಿಂದ ಧರ್ಮ ಎಂದೆಂದಿಗೂ ಹಾಳಾಗುವುದಿಲ್ಲ. ಧರ್ಮೋ ಧಾರಯತಿ ಪ್ರಜಾ. ಧರ್ಮ ಬದುಕಲೇಬೇಕು. ಜೀವರಾಶಿ ಪ್ರಾಮಾಣಿಕವಾಗಿ ಒಂದು ಸ್ವಲ್ಪ ಸುಖದಿಂದ ನೆಮ್ಮದಿಯಿಂದ ಬದುಕಿದ್ದಾರೆ ಅಂತ ಆಗಬೇಕಾದ್ರೆ ಧರ್ಮ ಉಳಿಯಬೇಕು. ಧರ್ಮ ಉಳಿದರೆ ಮಾತ್ರ ಜೀವರಾಶಿಗಳು ಉಳಿತಾರೆ. ಹಾಗಾಗಿ ಪಾದೈರ್ನ್ಯೂನಂ ಶೋಚಸೆ ಮೈಕಪಾದಂ. ಆ ಧರ್ಮ ಅಳ್ತಾ ಇದೆ, ಎತ್ತು ಅಳ್ತಾ ಇದೆ. ಅಳುವಾಗ ಕೇಳ್ತಾನೆ ಪರೀಕ್ಷಿತ್. ಏನಂತ ಕೇಳ್ತಾನೆ? ಏನಪ್ಪ ನಿನಗೆ 3 ಪಾದಗಳು ಕತ್ತರಿಸಿ ಹೋಗಿದೆ ಅಂತ ಅನ್ನೋದಕ್ಕಾಗಿ ಅಳ್ತೀಯ, ಅಥವಾ ಆತ್ಮಾನಂ ವೃಷಲೈರ್ಭೋಕ್ಷ್ಯಮಾಣಂ, ನಿನ್ನನ್ನು ವೃಷಲೈರ್ಭೋಕ್ಷ್ಯಮಾಣಂ ಆತ್ಮಾನಂ ಅನಶೋಚಾಮಿ, ನೀನು ಶೂದ್ರರೆಲ್ಲರೂ ಕೂಡ ಆಳ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಿ ದುಃಖ ಪಡ್ತೀಯ, ದೇವತೆಗಳಿಗೆ ಯಜ್ಞಯಾಗಾದಿಗಳು ನಡೀತಾ ಇಲ್ಲ ಅಂತ ಅನ್ನೋದಕ್ಕಾಗಿ ದುಃಖವೋ, ಇಂದ್ರ ಸರಿಯಾಗಿ ಮಳೆ ಕೊಡ್ತಾ ಇಲ್ಲ ಅಂತ ಅನ್ನೋದಕ್ಕಾಗಿ ದುಃಖವೋ, ಸ್ತ್ರೀಯರ ಮಾನ ರಕ್ಷಣೆಯಾಗಿ ಸರಿಯಾಗಿ ಸ್ತ್ರೀ ಪತಿವ್ರತೆಯರಾಗಿ ಉಳಿದಿಲ್ಲ ಅಂತ ಅನ್ನೋದಕ್ಕಾಗಿ ದುಃಖವೋ, ಬಾಲಕರನ್ನು ನಾನಾ ವಿಧವಾಗಿ ಮೋಸ ಮಾಡಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಿ ದುಃಖವೋ, ವೇದಗಳನ್ನೆಲ್ಲ ಅಯೋಗ್ಯರು ಅನಧಿಕಾರಿಗಳು ಅದನ್ನು ಓದಿ ಹಾಳು ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಿ ದುಃಖವೋ, ಇತ್ಯಾದಿ ಇತ್ಯಾದಿ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಆಗ ಧರ್ಮ ಎತ್ತು ಅವನಿಗೆ ಒಂದೇ ಉತ್ತರವನ್ನು ಹೇಳ್ತದೆ. ಪರೀಕ್ಷಿತ್ ಭವಾನ್ ಹಿ ವೇದ ತತ್ಸರ್ವಂ ಯನ್ಮಾಂ ಧರ್ಮಾನು ಪೃಚ್ಛಸಿ. ಏನೇನು ಕೇಳ್ತಾ ಇದ್ದೀಯೋ ಅದೆಲ್ಲ ಧರಾದೇವಿಗೆ ಧರ್ಮದ ಪ್ರಶ್ನೆ ಮಾಡಿದ್ದು. ಆ ಧರ್ಮನಿಗೆ ಧರಾದೇವಿ ಹೇಳ್ತಾಳೆ, ನನಗೇನು ದುಃಖವಿದೆ ಅಂತಲೂ ನಿನಗೆಲ್ಲ ಗೊತ್ತು.
ನೀನು ಹಿಂದೆ 4 ಪಾದಗಳಿಂದ ಇದ್ದಿ, ಈಗ ಕೇವಲ 1 ಪಾದ ಉಳಿದಿದೆ. 1 ಪಾದ ಉಳಿದಿದೆ. ಇಂಥ ನಿನ್ನನ್ನು ನೋಡಿ ನನಗೆ ದುಃಖವಾಗ್ತಾ ಇದೆ. ನನ್ನ ಮೇಲೆ ಭಗವಾನ್ ಶ್ರೀಕೃಷ್ಣ ಸಂಚಾರ ಮಾಡಿದ ಆ ಭಗವಂತ ತನ್ನ ಪಾದಗಳನ್ನು ಒಂದೊಂದು ಬಾರಿ ನನ್ನ ಮೇಲೆ ಇಟ್ಟಾಗ, ಭೂಮಿಯ ಮೇಲೆ ಇಟ್ಟಾಗ ಮೈ ರೋಮಾಂಚವಾಗ್ತಿತ್ತು. ಆ ರೋಮಾಂಚ ಹೋಯಿತು, ಕೃಷ್ಣ ಪರಂಧಾಮಕ್ಕೆ ತೆರಳಿಬಿಟ್ಟ. ಆದ್ದರಿಂದ ನನಗೆ ದುಃಖವಿದೆ. ಭೂಮಿಯ ಭಾರವನ್ನು ಇಳಿದರೂ ಪಾಪಿಗಳೆಲ್ಲ ತುಂಬಿಕೊಂಡಿದ್ದಾರೆ, ಬೇಕಾದಷ್ಟು ಪಾಪವನ್ನು ಮಾಡ್ತಾ ಇದ್ದಾರೆ. ಹೀಗೆ ಈ ಧರ್ಮ ಎತ್ತಿನ ರೂಪದಲ್ಲಿ ಭೂಮಿ ಭೂದೇವಿ ಆಕಳಿನ ರೂಪದಲ್ಲಿ ಇದ್ದು ಪರಸ್ಪರವಾಗಿ ಮಾತಾಡುವ ಮಾತುಗಳನ್ನು ಕೇಳಿದ. ಆ ಕಲಿ ಶೂದ್ರ ರೂಪದಿಂದ, ಶೂದ್ರ ರಾಜನ ರೂಪದಿಂದ ಮತ್ತೆ ಅಲ್ಲಿ ಅದನ್ನು ದಂಡನ ಮಾಡ್ತಾ ಇದ್ದಾನೆ. ಆಗ ಪರೀಕ್ಷಿತ್ ರಾಜ ಬಂದು ಅದನ್ನು ಕೇಳ್ತಾನೆ, ಯಾರು ನಿನಗೆ ಈ ಪೀಡೆಯನ್ನು ಕೊಡ್ತಾ ಇದ್ದಾರೆ, ನಿನಗೆ ಏನು ಅನರ್ಥವಾಗಿದೆ, ಯಾಕೆ ಈ ಅನರ್ಥ ಎಂದಾಗಿ ಕೇಳಿದಾಗ ಆಗ ಧರ್ಮ ಹೇಳ್ತಾನೆ ನವಯಂ ಕ್ಲೇಶ ಬೀಜಾನಿ ಯತಸ್ಯು ಪುರುಷರ್ಷಭ. ನಮಗೆ ಧರ್ಮ ಹೇಳ್ತಾ ಇದ್ದಾನೆ, ನಮಗೆ ಯಾವ ಕಾರಣದಿಂದ ನಮಗೆ ಪೀಡೆಯಾಯಿತು ಅಂತನ್ನುವುದು ನನಗೆ ಗೊತ್ತಿಲ್ಲ. ಕಲಿಯಿಂದ ತಮಗೆ ಪೀಡೆಯಾಗಿದೆ, ಅದನ್ನು ಹೇಳಬೇಕಾಗಿತ್ತು, ಹೇಳಿಲ್ಲ ಅದನ್ನು. ಯಾವುದರಿಂದ ನಿಮಗೆ ತೊಂದರೆ ಆಯಿತು ಅಂತ ಕೇಳಿದಾಗ ಪರೀಕ್ಷಿತ್ತಿಗೆ ಉತ್ತರ ಕೊಡಬೇಕಾಗಿತ್ತು ಸರಿಯಾಗಿ, ಧರ್ಮ ಕೊಡಲಿಲ್ಲ. ಅವನು ಹೇಳ್ತಾನೆ, ಕೆಲವರು ವೈಕಲ್ಪ್ಯ ವಚಸಃ, ಪ್ರಕೃತಿ ಪುರುಷರ ವಿವೇಕ ಜ್ಞಾನವಿಲ್ಲದೆ ಇದ್ದದ್ದಕ್ಕಾಗಿದೆ ಅಂತ ಕೆಲವರು ಹೇಳ್ತಾರೆ. ಆಹುರಾತ್ಮಾನಮಾತ್ಮನಃ, ಅಂತಃಕರಣ ಅದೇ ಪ್ರಧಾನವಾದದ್ದು ಅಂತ ಕೆಲವರು, ದೈವದಿಂದ ಅಂತ ಕೆಲವರು, ಕರ್ಮದಿಂದ ಅಂತ ಕೆಲವರು, ಸ್ವಭಾವದಿಂದ ಅಂತ ಕೆಲವರು, ಹೀಗೆಲ್ಲ ನಾನಾ ವಿಧವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹುಚ್ಚುಚ್ಚರಾಗೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅನ್ನುವಂತೆ ಧರ್ಮ ಹೇಳ್ತಾನೆ. ಆಗ ರಾಜ ಅವರಿಗೆ ಹೇಳ್ತಾನೆ, ಧರ್ಮಂ ಬ್ರವೀಷಿ ಧರ್ಮದ್ಯ ಧರ್ಮರೂಪೋಸಿ ಧರ್ಮೋಸಿ ವೃಷರೂಪಧೃಕ ಯದಧರ್ಮ ಕೃತ ಸ್ಥಾನಂ ಸೂಚಕಸ್ಯಾಪಿ ತದ್ಭವೆ. ಧರ್ಮ, ಎತ್ತಿನ ರೂಪದಲ್ಲಿರುವ ಧರ್ಮ, ನಿನಗೆ ಗೊತ್ತು, ಯಾರಿಂದ ಯಾವ ಕಲಿಯಿಂದ ನಿನಗೆ ತೊಂದರೆ ಆಗ್ತಾ ಇದೆ ಅಂತನ್ನುವುದು ಗೊತ್ತು. ನಿನಗಾಗುವ ತೊಂದರೆಗಳೆಲ್ಲದಕ್ಕೆ ಕಾರಣನಾದವನು ಕಲಿ ಅನ್ನುವುದು ನಿನಗೆ ಗೊತ್ತಿದ್ರೂ ನೀನು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದರೆ ಸಾಮಾನ್ಯವಾದ ಒಂದು ನಿಯಮ, ಆ ನಿಯಮವನ್ನು ತಿಳಿಸುವುದಕ್ಕಾಗಿ ನೀನು ಹೇಳ್ತಾ ಇಲ್ಲ. ಏನದು ಅಂದರೆ 2 ಮಾತಿದೆ. ಇನ್ನೊಬ್ಬರು ತಪ್ಪು ಮಾಡಿದ್ದನ್ನು ನಾವು ಆಡಿಕೊಳ್ಳಬಾರದು. ಮಾಡುವವರ ತಪ್ಪು ಆಡುವವರ ಬಾಯಲ್ಲಿ. ಯಾರು ತಪ್ಪು ಮಾಡಿದರೂ ಯಾರು, ಆಡಿದವರು ಯಾರು, ನಾವು. ಆ ತಪ್ಪು ಆಡಿದ್ದು ಪಾಪವೇನಿದೆ ಅದೆಲ್ಲ ನಮ್ಮ ಬಾಯಿಗೆ ಬಂದು ಬಿಡುತ್ತದೆ. ಇದು ನಿಯಮ. ಹಾಗಾದರೆ ಯಾರು ತಪ್ಪು ಮಾಡಿದ್ದು ಹೇಳಬಾರ್ದ? ಹೇಳಬಾರ್ದು ಅಂತಂದರೆ ವಿದುರ ದುರ್ಯೋಧನ ಮಾಡಿದ ತಪ್ಪುಗಳನ್ನು ಹೇಳಿದ ತಪ್ಪಲ್ಲ. ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಅಸತಾಂ ಸೂಚಕಸ್ಯ ನ ದೋಷಃ. ಸಜ್ಜನರು ಪಾಪವನ್ನು ಮಾಡ್ತಾರೆ, ಅಸಜ್ಜನರು ಪಾಪವನ್ನು ಮಾಡ್ತಾರೆ. ಅಸಜ್ಜನರು ಮಾಡಿದ ಪಾಪವನ್ನು ಅವಶ್ಯವಾಗಿ ಹೇಳಿ ಖಂಡನೆ ಮಾಡಬೇಕಲ್ಲ. ಆದರೆ ಸಜ್ಜನರು ಮಾಡಿದ ಪಾಪವನ್ನು ಹೇಳಲಿಕ್ಕೆ ಹೋಗಬಾರ್ದು. ನೀವು ಮಾತಾಡಿಬಿಟ್ರೆ, ಅದನ್ನು ಪ್ರಚಾರ ಮಾಡುವುದಕ್ಕಾಗಿ ಮಾತಾಡಿಬಿಟ್ರೆ, ನಿಮಗೆ ಅವರು ಮಾಡಿದ ಪಾಪ ನಿಮ್ಮ ಬಾಯಿಗೆ ಬಂದು ನಿಮ್ಮ ತಲೆಗೆ ಕಟ್ಟಿತು ತಿಳಿರಿ, ಅವರು ಪಾಪದಿಂದ ಮುಕ್ತರಾದರು. ಹಾಗಾಗಿ ನಾವು ಸಜ್ಜನರನ್ನು ಸ್ವಲ್ಪ ಬೈದು ಬಿಟ್ಟರಾಯಿತು, ಅವರ ಪಾಪವೆಲ್ಲ ನಮಗೆ ಟ್ರಾನ್ಸ್ಫರ್ ಆಗ್ತದೆ. ಪುರಂದರದಾಸರು ಹೇಳ್ತಾರೆ, ಬೈರೋ ಎನ್ನ ಮನಮುಟ್ಟಿ ಬೈರೋ, ಚೆನ್ನಾಗಿ ಬೈದು ಎನ್ನ ಧನ್ಯ ಮಾಡಿರೋ. ನಮ್ಮ ಸೋದರತ್ತೆ ಹಾಡ್ತಿದ್ರು ಮನೆಯಲ್ಲಿ, ಬೈರೋ ಚೆನ್ನಾಗಿ ಬೈರೋ, ಚೆನ್ನಾಗಿ ಬೈದು ಎನ್ನ ಧನ್ಯ ಮಾಡಿರೋ. ಇರುವೆ ನೊಣ ಕೊಂದ ಪಾಪಗಳೆಲ್ಲ ಏನಿದೆಯಲ್ಲ, ಆ ಎಲ್ಲ ಪಾಪಗಳು ಹೋಗಿಬಿಡುತ್ತದೆ. ನೀವು ಬೈರಿ, ನಾನೇನೇನು ಪಾಪ ಮಾಡಿದ್ದೀನಿ ಎಲ್ಲ ಬೈರಿ, ಭಾಳ ಒಳ್ಳೆಯದು. ನಾನು ತಿಂಗಳು ನಿಮಗೆ ಮನಿ ಆರ್ಡರ್ ಕಳಿಸ್ತೇನೆ, ಬೇಕಾದ್ರೆ ನಿಮ್ಮ ಊರಲ್ಲಿ ಸಾಕಷ್ಟು ಚೆನ್ನಾಗಿ ಬೈದು ಬಿಡಿ ನಮಗೆ, ಅಂದರೆ ಪಾಪ ಹೋಗಿಬಿಡ್ತದೆ. ಹಾಗಾಗಿ
ಅಸಜ್ಜನರ ಪಾಪವನ್ನು ಹೇಳಿದರೆ ಬೈದರೆ ಬೈಯುವವನಿಗೆ ಆ ದೋಷ ಹತ್ತುವುದಿಲ್ಲ. ಸಜ್ಜನರು ಮಾಡಿದ ಪಾಪವನ್ನು ಯಾರಾದರೂ ಮಾತಾಡಿಬಿಟ್ರೆ ಅದು ನೇರವಾಗಿ ಅವರಿಗೆ ಬಂದುಬಿಡ್ತದೆ ಆ ಪೀಡೆ ಅನ್ನುವುದನ್ನು ಸೂಚಿಸುವುದಕ್ಕಾಗಿ ಕಲಿ ಎಂಬ ಮಹಾ ಅಸಜ್ಜನ ಆದರೂ ಅವನ ಪಾಪವನ್ನು ಹೇಳಿಲ್ಲ ಅನ್ನುವುದಾಗಿ ತಿಳಿಸ್ತಾರೆ. ಯದ್ಯಧರ್ಮ ಕೃತ ಸದ್ಭಿ ಸನವಾಚ್ಯ ಕಥಂಚನ ಅಸತ್ಕೃತಮಧರ್ಮಂತು ವದನ್ ಧರ್ಮಮವಾಪ್ನುಯ. ಪಾಪಿಷ್ಠರು ಮಾಡಿದ ಪಾಪವನ್ನು ಹೇಳಿದರೆ ಪುಣ್ಯ ಬರ್ತದೆ, ಸಜ್ಜನರು ಮಾಡಿದ ಪಾಪವನ್ನು ಹೇಳಿದರೆ ಪಾಪ ಬರ್ತದೆ. ಆದರೂ ಅದಕ್ಕೆ ಹೇಳಿದೆ, ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ಅಸಜ್ಜನನಾದ ಕಲಿ, ಅಸಜ್ಜನನು ಶಿಖಾಮಣಿ, ಅಂಥ ಕಲಿಯ ಪಾಪವನ್ನೂ ಹೇಳಲಿಲ್ಲ. ಯಾಕೆ ಅಂತಂದರೆ ಈ ಧರ್ಮವನ್ನು ತಿಳಿಸುವುದಕ್ಕಾಗಿ. ಏನಂತ? ಅಸತಾಂ ಸೂಚಕಸ್ಯ ನ ದೋಷಃ ಯದ್ಯಪಿ ತಥಾಪಿ ಸತಾಂ ನ ಸೂಚನೀಯಂ ಇತಿ ದರ್ಶಯಿತು. ನೀನು ನನ್ನ ಭೂಮಿಯಲ್ಲಿ ಇರಬೇಡ, ನೀನು ನಡಿ ಹೋಜ ಆಚೆ, ಅವಿವೇಕಿ ಭ್ರಷ್ಟ ನೀನಿದ್ರೆ ಅನರ್ಥವೇ ಅನರ್ಥ. ತ್ವಾಂ ವರ್ತಮಾನಂ ನರದೇವ ದೇಹೇಶು ಅನುಪ್ರವೃತ್ತೋ ಅಯಂ ಅಧರ್ಮಯೂಥ. ಒಬ್ಬ ವ್ಯಕ್ತಿಯಲ್ಲಿ ಕಲಿ ಪ್ರವೇಶ ಮಾಡಿದ, ಕಲಿ ಇದ್ದಾನೆ ಅಂತಾದರೆ ಮುಗಿದೋಯ್ತು. ಏನೇನು? ಲೋಭ, ಎಲ್ಲ ನನಗೇ ಇರಲಿ ಅಂತ ಬೇಕು. ಸದ್ವ್ಯಯವನ್ನು ಮಾಡಬೇಕಾದ ಕಾಲದಲ್ಲಿ ಮನುಷ್ಯನಿಗೆ ಹಣ ಇರುತ್ತದೆ, ಅದನ್ನು ಯೋಗ್ಯವಾದ ರೀತಿಯಲ್ಲಿ ಧರ್ಮಕ್ಕೆ ವಿನಿಯೋಗ ಮಾಡಬೇಕು ಅಂತನ್ನುವ ಪ್ರಸಂಗ ಬಂದಾಗಲೂ ಏನು ಮಾಡಬೇಕು? ನಡೆದಿದೆ, ನಡೀಲಿ ಸಾಕು, ನಾವು ಕೊಡಲೇಬೇಕಾದ ಪ್ರಸಂಗ ಬಂದಿಲ್ಲಲ್ಲ, ಆಪತ್ತು ಬಂದಿಲ್ಲಲ್ಲ, ಮೈ ಮೇಲೆ ಬಿದ್ದಿಲ್ಲಲ್ಲ, ಸಾಗಲಿ, 2 ದಿವಸ ಹೋಗುತ್ತೋ ಹೋಗಲಿ ಅಂತ ಹೇಳಿ ಹಣವನ್ನು ಸದ್ವ್ಯಯ ಮಾಡದೆ, ವಿನಿಯೋಗ ಮಾಡದೆ ಉಳಿಸಿಕೊಳ್ಳುವುದೇನಿದೆ ಇದು ಲೋಭ. ಅನೃತ, ಸುಳ್ಳು, ದೌರ್ಜನ್ಯ, ಅನಾರ್ಯ ಅಂದರೆ ದೌರ್ಜನ್ಯ, ಚೌರ್ಯ, ನಾನಾ ವಿಧವಾದ ಪಾಪಗಳು, ಇವೆಲ್ಲವೂ ಕೂಡ ಆ ಕಲಿಯ ಜೊತೆಗೆ ಸೇರಿಕೊಂಡು ಬರತಕ್ಕಂಥದ್ದು, ಕಂಕಾಮಿಟೆಂಟ್ ಜೊತೆಗಿರುವಂತಹ ವಸ್ತುಗಳು. ಆದ್ದರಿಂದ ನೀನು ಇಲ್ಲಿರಬೇಡ ಅಂತ ಹೇಳಿದರೆ ಅವನಂದ, ಅವನು ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿದ, ಬೇಡಿಕೊಂಡ. ಸಂಹಾರ ಮಾಡುವುದಕ್ಕೆ ಬಂದಂತಹ ಪರೀಕ್ಷಿದ್ರಾಜನಿಗೆ ಕಾಲಿಗೆ ಬಿದ್ದು ಬೇಡಿಕೊಂಡಾಗ ಕಲಿಗೆ ಆಶ್ವಾಸನೆಯನ್ನು ಕೊಟ್ಟು ಬಿಡ್ತಾರೆ, ನಿನಗೆ ನನ್ನಿಂದ ಭಯವಿಲ್ಲ, ಶರಣಾಗತನಾಗಿದ್ದಾನೆ ಅಂತನ್ನುವುದಕ್ಕಾಗಿ. ಕಲಿಯಂತಹ ದುಷ್ಟರು ಶರಣಾಗತರಾದರೆ ಆಶ್ವಾಸನೆ ಕೊಟ್ಟು ಅವರಿಗೆ ಕಾಪಾಡಬೇಕಾ? ಪರೀಕ್ಷಿದ್ರಾಜ ಮಾಡಿದ್ದು ಸರಿಯಾ? ಇದು ಸರಿಯೇ. ಯಾಕೆ ಸರಿ ಅಂತಂದರೆ ಭಗವಂತನ ಸಂಕಲ್ಪ ಈಗ ಕಲಿಯುಗ ಪ್ರವೃತ್ತವಾಗಬೇಕು, ಕಲಿಕಾಲವೇ ಬರಬೇಕು ಅಂತ. ಹಾಗಿರುವಾಗ ಪರೀಕ್ಷಿದ್ರಾಜ ಕಲಿಯನ್ನು ಸಂಹಾರ ಮಾಡಿದರೆ ಕಲಿ ಸಾಯ್ತಾನೂ ಇರಲಿಲ್ಲ, ಪರಮಾತ್ಮನ ಸಂಕಲ್ಪವಿದೆ. ಹಾಗಾಗಿ ಭಗವಂತನ ಸಂಕಲ್ಪವೇನಿತ್ತು ಅಂತಂದರೆ ವಿಚಿತ್ರ ನೋಡಿ, ವಿಚಿತ್ರ. ಈ ಬ್ರಿಟಿಷರ ರಾಜ್ಯ ಯಾವಾಗಿತ್ತೋ ಆಗ ಒಳ್ಳೆ ಧರ್ಮವಿತ್ತು, ಬ್ರಿಟಿಷರು ಯಾವಾಗ ಹೋದರೋ ಆಗ ಅವರ ಅನುಕರಣೆ ಹೆಚ್ಚಾಯಿತು. ಹಾಗೆ ಕಲಿ ಯಾವಾಗ ಇದ್ದ ಆಗ ದ್ವಾಪರ ಯುಗವಿತ್ತು. ಕಲಿ ಎಂದು ಸತ್ತ ದುರ್ಯೋಧನ, ಅವತ್ತಿನ ದಿವಸ ಕಲಿಯುಗ